ಫ್ರೆಂಡ್ಸ್, ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈಗ ನಾನು ನಿಮಗೆ ಕನ್ನಡದಲ್ಲಿ ಈ ಒಂದು ಹ್ಯಾಂಡ್ ಅನಾಲಿಸಿಸ್ ಮಾಡ್ತೀನಿ. ಹಸ್ತರೇಖಾಶಾಸ್ತ್ರವನ್ನು ನಿಮಗೆ ಅಧ್ಯಯನ ಮಾಡೋದಕ್ಕೆ ಸಹಾಯ ಆಗುತ್ತೆ. ಸೊ ಈಗ ಮೊದಲನೇದಾಗಿ ಈ ಒಂದು ಹ್ಯಾಂಡನ್ನು ನೋಡೋಣ. ಇದು ನೋಡಿ, ಈ ಹ್ಯಾಂಡು ಅಷ್ಟೇ ಒನ್ ಆಫ್ ದ ಸಬ್ಸ್ಕ್ರೈಬರ್ ಆ್ಯಂಡ್ ಈಸ್ ಮೋಸ್ಟ್ recently subscribed and liked and commented my videos, and also he told me to support my videos in future. And also ಕನ್ನಡದಲ್ಲಿ ಹೇಳ್ತೀನಿ ಅಂತಂದು. ಸೊ ಇವರು ನನಗೆ ಬಹಳಷ್ಟು ಪ್ರೋತ್ಸಾಹ ಕೊಟ್ಟಿರ್ತಾರೆ. ಈ ಇತ್ತೀಚೆಗೆ ಮಾತ್ರ ಇವರು ಸಬ್ಸ್ಕ್ರೈಬ್ ಆಗಿರ್ತಾರೆ. ಇವರು ಬಹಳಷ್ಟು ಅದ್ಭುತವಾದಂಥ ಒಂದು ಉತ್ಸಾಹಶಾಲಿ ಆಗಿದ್ದು, ಇವತ್ತು ಇವರ ಕೈಯನ್ನು ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ, ಇದು ಇವರ ಕೈ ಏನಾಗಿದೆ. ಸ್ಕ್ವೇರಿಶ್ ಇನ್ ನೇಚರ್, more or less squarish in nature. Those who are a squarish hand, they are having ಯಾರು ಒಂದು ಚೌಕಾಕಾರದ ಒಂದು ಕೈಯನ್ನು ಹೊಂದಿರ್ತಾರೆ ಅವರು ಬಹಳಷ್ಟು ಶ್ರಮಿಕರಾಗಿರ್ತಾರೆ. ಶ್ರಮ ಪಡೋದರಲ್ಲಿ ಹೆಚ್ಚಿನ ಒಂದು ನಂಬಿಕೆಯನ್ನು ಹೊಂದಿರ್ತಾರೆ. ಅವರು ಬರೀ ಅದೃಷ್ಟವನ್ನು ಮಾತ್ರ ನಂಬಿಕೊಂಡು ಕೂತ್ಕೊಳ್ಳೋದಿಲ್ಲ. ಅವರು ತಮ್ಮ ಶ್ರಮದಲ್ಲಿ ಹೆಚ್ಚಿನ ನಂಬಿಕೆಯನ್ನು ಇಟ್ಟಿರ್ತಾರೆ. ಎರಡನೇದಾಗಿ ಲೆಂತ್ ಆಫ್ ದಿ ಫಿಂಗರ್ಸ್, ಅಂದರೆ ಆ ಬೆರಳುಗಳ ಉದ್ದವನ್ನು ನೋಡಿದಾಗ ಕಂಪೇರ್ ಮಾಡೋಣ. ನೋಡಿ, ಇಲ್ಲಿ ನೋಡಿ, ಹೆಚ್ಚು ಕಮ್ಮಿ ಎರಡೂ ಸಹ ಸೇಮ್ ಲೆಂತನ್ನು ಹೊಂದಿದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇವರು ತಮ್ಮ ನಿರ್ಧಾರವನ್ನು ತಗೋಬೇಕಾದ್ರೆ ಒಂದು ವಾಸ್ತವಿಕತೆಯ ನೆಲೆಗಟ್ಟಿನಲ್ಲಿ ಇವರು ನಿರ್ಧಾರವನ್ನು ತಗೊಳ್ತಾರೆ ಅಂತ ಹೇಳ್ಬೋದು. ಆಮೇಲೆ ಇವ್ರಿಗೆ ಇನ್ನೂ ಏನೇನು ಉತ್ತಮವಾದಂಥ ಚಿಹ್ನೆಗಳಿದ್ದಾವೆ ನೋಡೋಣ ಬನ್ನಿ ಫ್ರೆಂಡ್ಸ್. ಫಸ್ಟ್ ಆಫ್ ಆಲ್, ಈಗ ಈ ಒಂದು ಗುರುದಿಬ್ಬ, ಶನಿ ದಿಬ್ಬ ಹಾಗೂ ಸೂರ್ಯ ದಿಬ್ಬ, ಈಗ ದಿಬ್ಬಗಳ ಬಗ್ಗೆ ಅಧ್ಯಯನ ಮಾಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ನಿಮಗೋಸ್ಕರ ಝೂಮ್ ಮಾಡ್ತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಒಂದು ನೀಳವಾದಂಥ ಒಂದು ಗೆರೆ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್. ನೋಡಿ, ನೀಳವಾದಂಥ ಗೆರೆ ಕಾಣ್ತಾ ಇದೆ. ಸೊ ಈ ಒಂದು ಗೆರೆ ಈ ಒಂದು ಎರಡು ಮಗ್ಗಲಿಗೆ ಎರಡು ಭಾಗವಾಗಿ ಹೋಗ್ತಾ ಇದೆ. ಒಂದು ಶನಿ ಮತ್ತು ಗುರುದಿಬ್ಬದ ಮಧ್ಯೆ ಹೋಗ್ತಾ ಇದ್ದರೆ, ಇನ್ನೊಂದು ಗುರುದಿಬ್ಬದ ಮೇಲೆ ಹೋಗ್ತಾ ಇದೆ. ಇದು ಈ ವ್ಯಕ್ತಿಯ ಒಂದು ಮೆಂಟಾಲಿಟಿಯನ್ನು ಸೂಚಿಸುತ್ತೆ. ಸೊ ಮೆಂಟಾಲಿಟಿ ಅಂದರೆ ತನ್ನ ಬೌದ್ಧಿಕ ಸಾಮರ್ಥ್ಯವನ್ನು ಸೂಚಿಸುತ್ತೆ. ನೋಡಿ, ಈ ರೇಖೆ ಹಾರ್ಟ್ ಲೈನ್ ಅಂತ ಕರಿತೀವಿ. ಹಾರ್ಟ್ ಲೈನ್ ಅಂದರೆ ಹೃದಯ ರೇಖೆ. ಹೃದಯ ನಮಗೆ ಏನಾಗುತ್ತೆ, ನಮ್ಮ ಆಸೆ ಆಕಾಂಕ್ಷೆಗಳನ್ನು, ಇಷ್ಟಗಳನ್ನು ಮತ್ತು ನಮ್ಮ ಭಾವನೆಗಳನ್ನು ಇವುಗಳನ್ನು ಸೂಚಿಸುತ್ತೆ. ತಮ್ಮ ಭಾವನೆಗಳಲ್ಲಿ ತಮ್ಮ ಪ್ರೀತಿ, ವಿಶ್ವಾಸ ಮತ್ತು ನಂಬಿಕೆ ಇವುಗಳಲ್ಲಿ ಇವರು ಒಂದು ಬ್ಯಾಲೆನ್ಸ್ಡ್ ವ್ಯಕ್ತಿತ್ವ ಹೊಂದಿರ್ತಾರೆ. ಅಂದರೆ ಯಾವುದನ್ನು ಅತಿರೇಕಕ್ಕೆ ಹೋಗಲ್ಲ, ಯಾವುದು ಎಷ್ಟು ಬೇಕೋ ಅಷ್ಟೇ ಇರುತ್ತೆ ಫ್ರೆಂಡ್ಸ್. ಅಂದರೆ ಇವ್ರಿಗೆ ಹೆಚ್ಚು ಶ್ರಮ ಪಡೋದು, ಹೆಚ್ಚು ವಾಸ್ತವಿಕತೆ ಆಗಲಿ
ಅಥವಾ ಹೆಚ್ಚು ಆದರ್ಶವಾದ ಆಗಲಿ ಇರೋದಿಲ್ಲ. ಇವರು ಎರಡೂ ಒಂದು ಎಕ್ಸ್ಟ್ರೀಮನ್ನು ಅಂದರೆ ಎರಡು ಒಂದು ಇವುಗಳನ್ನು ಸಮಾನವಾಗಿ ಮೇಂಟೈನ್ ಮಾಡುವಂಥ ಒಂದು ಗುಣವನ್ನು ಹೊಂದಿರ್ತಾರೆ. ಸೊ ನೆಕ್ಸ್ಟ್ ನೋಡಿ, ದಿಬ್ಬಗಳ ಬಗ್ಗೆ ನೋಡ್ತಾ ಇದ್ದೆ ನಾನು. ಎಸ್, ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಎಸ್ ಇದನ್ನು ನಾವು ಏನಂತೀವಿ, ಗುರು ದಿಬ್ಬ ಅಂತ ಕರಿತೀವಿ. ಅಂದರೆ ಗುರು. ಸೊ ಗುರು ಅಂದರೆ ನಿಮ್ಗೆ ಗೊತ್ತಿದೆ, ಗುರು ಒಂದು ಈ ಪ್ಲಾನೆಟ್ಸಲ್ಲೇ ನಾವು ಸೋಲಾರ್ ಸಿಸ್ಟಮಲ್ಲಿ ಗುರು ಅತ್ಯಂತ ದೊಡ್ಡ ಗ್ರಹ ಆಗಿದೆ. ಹಾಗೂ ಗುರು ಪ್ರತಿಯೊಬ್ಬರ ಜೀವನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಯಾರಿಗೆ ಗುರುದಿಬ್ಬ ಸಾಮಾನ್ಯವಾದ ಎತ್ತರ ಮತ್ತು ಯಾವುದೇ ಅಡ್ಡರೇಖೆಗಳನ್ನು ಹೊಂದಿಲ್ಲದೆ ಇದ್ದಾಗ ವ್ಯಕ್ತಿ ಬಹಳಷ್ಟು ಉನ್ನತಿಯನ್ನು ಪಡಿತಾನೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ಇಲ್ಲಿ ನೋಡಿ, ಗುರುದಿಬ್ಬದಲ್ಲಿ ಯಾವುದೇ ಒಂದು ಯಾವುದೇ ಆಗಲಿ ಹಿಂಟು ಇಲ್ಲ, ಯಾವುದೇ ಆಗಲಿ ಚತುರಂಗ ಪಾಳ್ಯ ಇಲ್ಲ, ಹೀಗೆ ಈ ಥರ ಸಮಸ್ಯೆ ಇಲ್ಲ. ಹಾಗೆ ಯಾವುದೇ ಒಂದು ಅನ್ವಾಂಟೆಡ್ ಅಂದರೆ ಬೇಕಿಲ್ಲದೆ ಇರುವಂಥ ಗೆರೆಗಳು ಇಲ್ಲ. ಅಂದರೆ ಇವರು ಬಹಳಷ್ಟು ಕೆಲಸವನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾರೆ ಮತ್ತು ಇವರು ಯಾವುದೇ ಒಂದು ಗೊಂದಲಕ್ಕೆ ಒಳಗಾಗೋದಿಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ನೆಕ್ಸ್ಟ್ ಬಂದು ಶನಿ ಪರ್ವತದ ಬಗ್ಗೆ ನೋಡೋಣ ಫ್ರೆಂಡ್ಸ್. ಎಸ್, ನೋಡಿ, ಇದನ್ನು ನಾವು ಶನಿ ಪರ್ವತ ಅಂತ ಕರಿತೀವಿ. ನೋಡಿ ಫ್ರೆಂಡ್ಸ್, ಇದು ಶನಿ ಪರ್ವತ. ಈ ಶನಿ ಪರ್ವತ ಬಹಳಷ್ಟು ಉತ್ತಮವಾದ ಸ್ಥಿತಿನಲ್ಲಿ ಇದೆ. ಅಂದರೆ ತೀರಾ ತಗ್ಗಾಗಿರಬಾರ್ದು, ತೀರಾ ಎತ್ತರವಾಗೂ ಇರಬಾರ್ದು. ಅದು ಶನಿ ಪರ್ವತ ಮುಖ್ಯವಾಗಿ ಒಬ್ಬ ವ್ಯಕ್ತಿಯ ಜೀವನದ ಕರ್ಮಗಳನ್ನು ಸೂಚಿಸುತ್ತೆ. ಆ ವ್ಯಕ್ತಿಯ ಒಂದು ಕರ್ಮಗಳೇನಿತ್ತು, ಈಗಿನ ಜನ್ಮದ ಕರ್ಮಗಳೇನು, ಹಿಂದಿನ ಜನ್ಮದ ಕರ್ಮಗಳೇನು ಅನ್ನೋದನ್ನು ಸೂಚಿಸುತ್ತೆ. ಈ ಒಂದು ಶನಿದಿಬ್ಬ ಯಾವಾಗಲೂ ತುಂಬ ಎತ್ತರಕ್ಕಿರಬಾರ್ದು ಮತ್ತು ತುಂಬ ತಗ್ಗಾಗೂ ಇರಬಾರ್ದು. ಇದರಲ್ಲಿ ಯಾವುದೇ ಆದಂಥ ಇಂಟು ಮಾರ್ಕ್ ಆಗಲಿ, ಸ್ಟಾರ್ ಮಾರ್ಕ್ ಆಗಲಿ, ಹಾಗೆ ಆಗಲೇ ಹೇಳಿದಂತೆ ಚತುರಂಗ ಪಾಳ್ಯ ಅಂದರೆ 3 ಗೆರೆಗಳು ಹೀಗೆ ಹೀಗೆ ನೋಡಿ, ಈ ಥರ ಚಿಹ್ನೆ ಸಹ ಇರಬಾರ್ದು. ಅದು ತುಂಬ ಕೆಟ್ಟ ಚಿಹ್ನೆ ಆಗಿರುತ್ತೆ. ಹಾಗಾಗಿ ಇಲ್ಲಿ ಯಾವುದೇ ಅಂತಹ ಚಿಹ್ನೆಗಳಿಲ್ಲ. ಅಷ್ಟು ಸಾಲದು ಅಂತ ಇಲ್ಲಿ ನಮಗೆ ಸಿಂಗಲ್ ವರ್ಟಿಕಲ್ ಲೈನು ಕಾಣಿಸಿರುತ್ತೆ, ಇಲ್ಲಿ ನೋಡ್ಬೋದು. ಸೊ ಇದು ಒಬ್ಬ ವ್ಯಕ್ತಿಯ ಒಂದು ಜೀವನದಲ್ಲಿ ಅತಿ ಮುಖ್ಯವಾದಂಥ ಕಾರ್ಯವನ್ನು ನಿರ್ವಹಿಸ್ತದೆ. ಅಂದರೆ ಅದೇ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಒಂದು ಉತ್ತಮ ಕೆಲಸವನ್ನು ಸಹ ಮಾಡ್ತಾನೆ ಮತ್ತು ಯಾವುದೇ ಒಂದು ಕೆಲಸದಲ್ಲಿ ಶ್ರದ್ಧೆಯನ್ನು ಹೊಂದಿರ್ತಾನೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ನೆಕ್ಸ್ಟ್ ಬಂದು ಎಸ್, ನೋಡಿ, ಎಸ್, ಓಕೆ ಎಸ್, ಇದನ್ನು ನಾವು ಸೂರ್ಯದಿಬ್ಬ ಅಂತ ಕರಿತೀವಿ. ಸೂರ್ಯದಿಬ್ಬ ಸಹ ಉತ್ತಮವಾಗಿದೆ ಹಾಗೂ ಕೆಲವಾರು ಗೆರೆಗಳನ್ನು ಇರೋದನ್ನು ಕಾಣ್ತೀವಿ. ಸೊ ಯಾವ ಗೆರೆಗಳು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಇಲ್ಲೊಂದು ಗೆರೆ, ಹೀಗೊಂದು ಗೆರೆ ಇದೆ, ಹೀಗೊಂದು ಗೆರೆ ಇದೆ, ಹೀಗೊಂದು ಗೆರೆ ಇದೆ, ಹೀಗೊಂದು ಗೆರೆ ಇದೆ. ಸೊ ಇದು ಏನನ್ನು ಸೂಚಿಸುತ್ತೆ ಅಂದರೆ ಒಬ್ಬ ವ್ಯಕ್ತಿ ತುಂಬ ಸೌಂದರ್ಯ ಪ್ರಜ್ಞೆಯನ್ನು ಹೊಂದಿರ್ತಾನೆ ಅಂತ ಸೂಚಿಸುತ್ತೆ. ಎರಡನೇದು ಲೀಡರ್ ಆಗಬೇಕು ಅಂತ ಜೀವನದಲ್ಲಿ, ಅಂದರೆ ಮುಖಂಡನಾಗಿ ಜೀವನವನ್ನು ನಡೆಸಬೇಕು ಅನ್ನೋದನ್ನು ಸೂಚಿಸುತ್ತೆ ಫ್ರೆಂಡ್ಸ್. ಮತ್ತು ಇವರು ಯಾವುದರಲ್ಲೇ ಆಗಲಿ ಮುಂದಾಳತ್ವವನ್ನು ವಹಿಸ್ತಾರೆ
ಇವರು ಮಾಡಿದಂಥ ಕೆಲಸಗಳನ್ನು ಬಹಳ ಶ್ರದ್ಧೆಯಿಂದ ಮಾಡ್ತಾರೆ ಮತ್ತು ಹೆಚ್ಚಿನ ಒಂದು ಪ್ರಖ್ಯಾತಿಯನ್ನು ಸಹ ಪಡೆಯುತ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ನೆಕ್ಸ್ಟ್ ಬರೋಣ. ನೆಕ್ಸ್ಟ್ ಬಂದು ನೆಕ್ಸ್ಟ್ ಬಂದು ಇದು ಬುಧ ಪರ್ವತ ಅಂತ ಕರಿತೀವಿ. ಬುಧ ಪರ್ವತದ ಬುಧ ಪರ್ವತ ಅಂದರೆ ಇದು ನಮ್ಮ ಬುದ್ಧಿಯನ್ನು ಸೂಚಿಸುತ್ತೆ, ನಮ್ಮ ಇಂಟೆಲಿಜೆನ್ಸನ್ನು ಸೂಚಿಸುತ್ತೆ, ನಮ್ಮ ಒಂದು ಆರೋಗ್ಯವನ್ನು ಸಹ ಸೂಚಿಸುತ್ತೆ. ಇಲ್ಲಿ ಸಹ ಯಾವುದೇ ಒಂದು ಕೆಟ್ಟ ಚಿಹ್ನೆಗಳು, ಇಂಟು ಮಾರ್ಕ್ ಆಗಲಿ ಮತ್ತು ಚತುರಂಗ ಪಾಳಿ ಆಗಲಿ ಯಾವುದೂ ಇಲ್ಲ. ಇಲ್ಲಿ ಬಹಳ ತುಂಬ ಆರೋಗ್ಯಪೂರ್ಣವಾಗಿ ಕಾಣ್ತಾ ಇದೆ ಈ ಒಂದು ದಿಬ್ಬ. ಇಲ್ಲಿ ಒಂದು ಸಣ್ಣ ಸಣ್ಣ ಗೆರೆಗಳು, 1 ಅಥವಾ 2 ಗೆರೆಗಳು, ಇಲ್ಲಿ 1, 2 ಗೆರೆಗಳು ಹೀಗೆ ವರ್ಟಿಕಲ್ ಆಗಿರೋದ್ರಿಂದ ಇದು ಬಹಳಷ್ಟು ಬುದ್ಧಿವಂತಿಕೆಯನ್ನು ಸೂಚಿಸುತ್ತೆ ಫ್ರೆಂಡ್ಸ್. ಹೀಗೆ ವ್ಯಕ್ತಿ ಬಹಳ ಉತ್ತಮ ಒಂದು ಇದು ಕೈ ಹೊಂದಿರೋದನ್ನು ಕಾಣ್ಬೋದು ನೋಡಿ ಫ್ರೆಂಡ್ಸ್. ಈಗ ಮತ್ತೊಂದು ಬಾರಿ ಇದು ನೋಡೋಣ. ಇದು ನೋಡಿ, ಇದು ನೋಡಿ, ಈ ಒಂದು ಭಾಗವನ್ನು ನಾವೇನಂತ ಕರಿತೀವಿ, ಚಂದ್ರ ಪರ್ವತ ಅಂತ ಕರಿತೀವಿ. ಚಂದ್ರ ಪರ್ವತ. ಈ ಒಂದು ಚಂದ್ರ ಅಂದರೆ ನಮ್ಮ ಮನೋಕಾರಕ, ಮನಸ್ಸನ್ನು ಸೂಚಿಸುತ್ತೆ. ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ಕೆಟ್ಟ ಚಿಹ್ನೆಗಳೆಲ್ಲ ಬಹಳ ಯಾವುದೇ ಒಂದು ಮಾರ್ಕಿಂಗನ್ನು ಕಾಣ್ತಾ ಇಲ್ಲ. ಇಲ್ಲಿ ಮನಸ್ಸು ಬಹಳ ಪ್ರಶಾಂತವಾಗಿರುತ್ತೆ, ಯಾವುದೇ ಒಂದು ಯೋಚನೆಗಳನ್ನ ಮಾಡೋದಿಲ್ಲ, ಅಂದರೆ ಯಾವುದೇ ಒಂದು ಕೆಟ್ಟ ಯೋಚನೆಯನ್ನು ಮಾಡೋದಿಲ್ಲ. ಮನಸ್ಸು ಬಹಳ ಪ್ರಶಾಂತವಾಗಿರುತ್ತೆ. ಅವರು ಏನೇ ಕೆಲಸವನ್ನು ಮಾಡಲಿ ಅದಕ್ಕೆ ಒಂದು ಉತ್ತಮ ಮನಸ್ಥಿತಿಯನ್ನು ಒದಗಿಸುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ನೆಕ್ಸ್ಟ್ ಬಂದು ಇದು ಶುಕ್ರ ದಿಬ್ಬ ಅಂತ ಕರಿತೀವಿ. ಶುಕ್ರ ಪರ್ವತ ಅಥವಾ ದಿಬ್ಬ ಅಂತ ಕರಿತೀವಿ. ಸೊ ಇದು ಸಹ ಬಹಳ ಉತ್ತಮವಾಗಿ, ಅಂದರೆ ಸಾಂಸಾರಿಕ ಜೀವನವನ್ನು ಬಹಳಷ್ಟು ಉತ್ತಮ ರೀತಿಯಲ್ಲಿ ಅನುಭವಿಸ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಅವರು ಬಹಳ ಸೌಂದರ್ಯ ಪ್ರಜ್ಞೆ ಇರುತ್ತೆ ಮತ್ತು ಸಂಸಾರದಲ್ಲಿ ಯಾರನ್ನು ಹೇಗೆ ಎಷ್ಟು ಇದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಹಾಗಾಗಿ ಇವರು ಸಂಸಾರದಲ್ಲಿ ಅತ್ಯಂತ ಹೆಚ್ಚಿನ ಯಶಸ್ವಿಯನ್ನು ಕಾಣ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು ಇವರು ಇಲ್ಲಿ ನೆಕ್ಸ್ಟ್ ಒಂದು ನೋಡೋಣ. ನೋಡಿ, ಇದನ್ನು ನಾವು ಮಂಗಳ ಪರ್ವತ ಅಂತ ಕರಿತೀವಿ. ಸೊ ಮಂಗಳ ಪರ್ವತದಲ್ಲಿ ಈ ಒಂದು ಯಾವುದೇ ರೀತಿಯ ಇಲ್ಲ ಚಿಹ್ನೆಗಳು ಕಾಣ್ತಾ ಇಲ್ಲ. ಒಂದೇ ಒಂದು ಲೈನು ಈ ಕಡೆ ಬರ್ತಾ ಇರೋದನ್ನು ಕಾಣ್ತೀವಿ. ಅದು ಉಳಿದಂತೆ ಯಾವುದೇ ಲೈನು ಇಲ್ಲ. ಸೊ ಹಾಗಾಗಿ ಈ ವ್ಯಕ್ತಿ ಉತ್ತಮವಾದಂಥ ಒಂದು ಧೈರ್ಯ ಸಾಹಸವನ್ನು ಹೊಂದಿರ್ತಾರೆ. ಯಾವುದಕ್ಕೂ ಅಷ್ಟಾಗಿ ಹೆದರೋದನ್ನು ಕಾಣಲ್ಲ. ಸೊ ಹೀಗಾಗಿ ಯಾವುದೇ ಕೆಲಸವನ್ನು ಬಹಳ ಧೈರ್ಯದಿಂದ ಮಾಡ್ತಾರೆ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಇದನ್ನು ಸಹ ಇದನ್ನು ಇದನ್ನು ಪ್ಯಾಸಿವ್ ಮಾರ್ಕ್ಸ್ ಅಂತ ಕರೀತಾರೆ ಫ್ರೆಂಡ್ಸ್. ಇದು ಇಲ್ಲೂ ಸಹ ಇದು ಆ್ಯಕ್ಟಿವ್ ಮಾರ್ಕ್ಸು. ಅದು ಪ್ಯಾಸಿವ್ ಮಾರ್ಕ್ಸ್. ಆ್ಯಕ್ಟಿವ್ ಮಾರ್ಕ್ಸ್ ಅಂದರೆ ಔಟ್ಲುಕ್ ಹೇಗಿರುತ್ತೆ, ಒಬ್ಬ ವ್ಯಕ್ತಿ ಅಗ್ರೆಸಿವ್ ನೇಚರು ಹೇಗಿರುತ್ತೆ ಅಂತ ತೋರಿಸುತ್ತೆ. ಇದು ಬಹಳ ಸ್ವಚ್ಛವಾಗಿರೋದ್ರಿಂದ ಹೊರಗಡೆ ವ್ಯಕ್ತಿ ಒಳಗೆ ಮತ್ತು ಹೊರಗೆ ಎರಡೂ ಒಂದು
ಔಟ್ಲುಕ್ಕು ಮತ್ತು ಇನ್ನರ್ ಲುಕ್ ಅಂದರೆ ಪ್ರತಿಯೊಂದರಲ್ಲೂ ಒಳಗೆ ಮತ್ತು ಹೊರಗಡೆ ಧೈರ್ಯವನ್ನು ಸಾಹಸವನ್ನು ಪ್ರದರ್ಶನ ಮಾಡ್ತಾನೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಮತ್ತು ಇವರಿಗೆ ಇನ್ನೊಂದು ಉತ್ತಮವಾದಂಥ ಈಗ ಲೈನ್ ಬಗ್ಗೆ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಎಸ್, ಲೈನ್ ಬಗ್ಗೆ ತಿಳ್ಕೊಳ್ಳೋದಾದರೆ ನೋಡಿ ಇಲ್ಲಿ ನೋಡಿ ಹೃದಯ ರೇಖೆ ಬಹಳ ಸುಶ್ರಾವ್ಯವಾಗಿದೆ, ಹಾಗೆ ಬುದ್ಧಿ ರೇಖೆ ಚೆನ್ನಾಗಿದೆ, ಹಾಗೂ ಜೀವನ ರೇಖೆನೂ ಸಹ ಬಹಳಷ್ಟು ಚೆನ್ನಾಗಿರೋದನ್ನು ಕಾಣ್ತೀವಿ. ಈ ವ್ಯಕ್ತಿಯ ಒಂದು ಜೀವನದಲ್ಲಿ ಎಲ್ಲವೂ ಸಲೀಸಾಗಿ ನಡೆಯುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಮತ್ತು ಈತನ ಜೀವನದಲ್ಲಿ ಆಲ್ಮೋಸ್ಟ್ ಒಂದು ಸರಿಯಾದ ಗುರಿ ಅಂತ ಬಂದಿದ್ದು ಒಂದು 28 ಒಂದು 25ರ ನಂತರ ಈ ಒಂದು ವ್ಯಕ್ತಿ ತನ್ನ ಗುರಿಯನ್ನು ಸಾಧಿಸೋದನ್ನು ಕಲ್ತಿರ್ಬೋದು. ನೋಡಿ ಹೀಗಿದೆ ಫ್ರೆಂಡ್ಸ್, ಇದು ಒಬ್ಬ ವ್ಯಕ್ತಿಯ ಗುರಿಯನ್ನು ಸೂಚಿಸುತ್ತೆ ಅಂತ ಹೇಳ್ಬೋದು. ಮತ್ತು ತನ್ನ ಜೀವಿತಾವಧಿಯಲ್ಲಿ ಸುಮಾರು 24-25 ವಯಸ್ಸಲ್ಲಿ ಯಾವುದೋ ಒಂದು ಆಘಾತಕಾರಿ ವಿಷಯವನ್ನು ಆರೋಗ್ಯ, ಹಣಕಾಸು ಅಥವಾ ಸಂಬಂಧದಲ್ಲಿ ಏನೋ ಬಿರುಕು ಈ ಥರ ಒಂದು ಸಮಸ್ಯೆಯನ್ನು ಕಂಡಿರೋದನ್ನು ಕಾಣ್ಬೋದು ಫ್ರೆಂಡ್ಸ್. ಸುಮಾರು 25-26 ವಯಸ್ಸಿನ ಆಸುಪಾಸಲ್ಲಿ. ಸೊ ನೆಕ್ಸ್ಟ್ ಬಂದು ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಒಂದು ಲೈಫ್ ಲೈನು ಇದ್ರ ನಂತರ ಇಲ್ಲಿ ಒಳಗಡೆ ಒಂದು ಲೈನ್ ಬಂದಿರೋದನ್ನು ಕಾಣ್ತೀವಿ. ಇಲ್ಲಿಂದ ಇದು ಒಳಗಡೆ ಬಂದಿರೋಂಥ ಕಾಣ್ತೀವಿ. ಅಂದರೆ ಇದರ ಅರ್ಥ ವ್ಯಕ್ತಿ ಒಂದು 45-50ರ ನಂತರ ತನ್ನ ಸಂಸಾರದ ಒಂದು ಇದರಲ್ಲಿ ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ವಹಿಸ್ಕೊತಾನೆ ಮತ್ತು ಸಂಸಾರದಲ್ಲಿ ಹೆಚ್ಚಿನ ಒಂದು ಆಸಕ್ತಿಯನ್ನು ಹೊಂದುತ್ತಾನೆ ಅಂತ ಹೇಳ್ಬೋದು. ಸೊ ಹೀಗೆ ವ್ಯಕ್ತಿಯ ಒಂದು ಜೀವನ ಇರೋದನ್ನು ಕಾಣ್ತೀವಿ ಫ್ರೆಂಡ್ಸ್. ಮತ್ತು ಇಲ್ಲಿ ನೋಡಿ ಫ್ರೆಂಡ್ಸ್, ಇನ್ನೊಂದು ಹೇಳ್ಬೇಕಂದ್ರೆ ಇಲ್ಲಿ ನೋಡಿ ಈ ಥರ ಕಣ್ಣಿನಂತಹ ಒಂದು ಚಿಹ್ನೆ ಇರೋದು, ಇದು ಒಬ್ಬ ವ್ಯಕ್ತಿಯನ್ನು ಶ್ರೀಮಂತನಾಗಿಸುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟು ಫ್ರೆಂಡ್ಸ್, ಎಸ್ ಓಕೆ, ನೋಡಿ ಇವರ ಒಂದು ಚಿಕ್ಕ ಕಿರುಬೆರಳು ಒಂದು ಚಿಕ್ಕದಾಗಿರೋದ್ರಿಂದ, ಅಗತ್ಯಕ್ಕಿಂತ ಚಿಕ್ಕದಾಗಿರೋದ್ರಿಂದ ಇವರು ಎಕ್ಸ್ಪ್ರೆಸ್ ಮಾಡೋದನ್ನು, ಸೊ ಇವ್ರು ಏನು ಮಾಡ್ತಾರೆ, ಎಕ್ಸ್ಪ್ರೆಸ್ ಮಾಡೋದಿಲ್ಲ, ಅಂದರೆ ಹೇಳ್ಕೊಳ್ಳೋದಿಲ್ಲ. ಸೊ ಈಗ ಹೇಳ್ಕೊಳ್ಳೋದನ್ನು, ಸೊ ಅವರು ತಮ್ಮ ಭಾವನೆಗಳನ್ನು ಹಂಚ್ಕೊಳ್ಳೋದ್ರಲ್ಲಿ ಸ್ವಲ್ಪ ಕಷ್ಟಪಡ್ತಾರೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ಎಸ್, ಸೊ ಇದು ಆರೋಗ್ಯ, ಭಾಳ ಉತ್ತಮವಾದ ಆರೋಗ್ಯವನ್ನು ಹೊಂದಿರೋದನ್ನು ಕಾಣ್ತೀವಿ. ಸೊ ನೆಕ್ಸ್ಟು ತಮ್ಮ ಜೀವಿತಾವಧಿಯಲ್ಲಿ ಹೆಚ್ಚಿನ ಸಂಪತ್ತನ್ನು ಸಹ ಹೊಂದಿರೋದನ್ನು ಕಾಣ್ತೀವಿ ಫ್ರೆಂಡ್ಸ್. ಹಾಗಾಗಿ ಆರೋಗ್ಯ ಮತ್ತು ಐಶ್ವರ್ಯ ಎರಡನ್ನು ಹೊಂದಿರುವಂಥ ವ್ಯಕ್ತಿತ್ವ ಇದಾಗಿರುತ್ತೆ. Thank you friends, thank you for watching my video. Have a nice day.